ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BJ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ಸಾಂಬಾರ್ ಪೌಡರ್ ಮಾಡ್ತಾಯಿದ್ದೀನಿ. ಸೊ ಮುಂಚೆನೂ ನಾನು ಡೀಟೇಲಾಗಿ ಸಾಂಬಾರ್ ಪೌಡರ್ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಹಾಕಿದ್ದೆ. ಸೊ ಯಾರೆಲ್ಲ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕಿರ್ತೀನಿ, ನೋಡ್ಬೋದು. ಸೊ ಇವತ್ತು ನಾನು ಒಂದು ಕ್ವಿಕ್ಕಾಗಿ ಸಾಂಬಾರ್ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ. ಸೊ ಗುಂಟೂರು ಮೆಣಸಿನ್ಕಾಯಿ 100 ಗ್ರಾಮ್ಸ್ ತೊಗೊಂಡಿದ್ದೀನಿ. ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ 100 ಗ್ರಾಮ್ಸ್ ತೊಗೊಂಡಿದ್ದೀನಿ. ಇದೊಂದು ಸ್ವಲ್ಪ 100 ಗ್ರಾಮ್ಸ್ಗಿಂತ ಸ್ವಲ್ಪ ಕಮ್ಮಿ ಇದೆ. ಆಮೇಲೆ 300 ಗ್ರಾಮ್ಸ್ ಕೊತ್ತಂಬರಿ ಬೀಜ, ಧನಿಯಾ ಕಾಳು, ಆಮೇಲೆ 150 ಗ್ರಾಮ್ಸ್ ಜೀರಿಗೆ, 3 ಟೇಬಲ್ ಸ್ಪೂನ್ ಚನಾ ದಾಲ್, ಅದು ಕಡಲೆಬೇಳೆ, 3 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 2 ಟೇಬಲ್ ಸ್ಪೂನ್ ಮೆಂತ್ಯ, ಆಮೇಲೆ 2 ಟೇಬಲ್ ಸ್ಪೂನ್ ಪೆಪ್ಪರ್ ಅಂದರೆ ಕಾಳು ಮೆಣಸು, ಸ್ವಲ್ಪ ಅರಿಶಿನ ಬೇಕಾಗುತ್ತೆ, ಆಮೇಲೆ 1.5 ಇಂಚು ಚಕ್ಕೆ, ಆಮೇಲೆ ಲವಂಗ ತೊಗೊಂಡಿದ್ದೀನಿ, ಒಂದು 6-7 ಲವಂಗ ತೊಗೊಂಡಿದ್ದೀನಿ, ಒಂದು ಬಟ್ಲಾಗಷ್ಟು, ಒಂದು ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪು. ಸೊ ಈಗ ಇದನ್ನೆಲ್ಲ ಕಮ್ಮಿ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ಒಂದು ಅಗಲವಾಗಿರೋ ಪಾತ್ರೆನ ಸ್ಟವ್ ಮೇಲೆ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಸೊ ಈಗ ಎಣ್ಣೆ ಬಿಸಿ ಆದಮೇಲೆ ಮೆಣಸಿನ್ಕಾಯಿಗಳನ್ನ ಫಸ್ಟ್ ಹುರ್ಕೊಳ್ಳೋಣ. 2 ಮೆಣಸಿನ್ಕಾಯಿನೂ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಸೊ ಇದು ಒಣಗಿದೆ, ಸ್ವಲ್ಪ ಬಿಸಿಲಲ್ಲಿ ಇಟ್ಟಿದ್ದೆ. ಇನ್ನು ಸ್ವಲ್ಪ ಇದನ್ನು ಸ್ಟವ್ ಮೇಲೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 2-3 ನಿಮಿಷ ಆಗಿದೆ. ಸೊ ಈಗ ಇದನ್ನು ಬೇರೆ ಪಾತ್ರೆಗೆ ಅಥವಾ ಒಂದು ದೊಡ್ಡ ಪ್ಲೇಟ್ಗೆ ಇದನ್ನು ತೆಗೆದಿಡೋಣ. ಸೊ ಈಗ 1 ಸ್ಪೂನ್ ಎಣ್ಣೆ ಹಾಕಿ ಈಗ ಬೇರೆ ಪದಾರ್ಥಗಳು ಹುರ್ಕೊಳ್ಳೋಣ. ಈಗ ಇದಕ್ಕೆ ಧನಿಯಾ ಕಾಳು ಹಾಕ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ 1 ನಿಮಿಷ ಇದನ್ನು ಹುರ್ಕೊಂಡ್ಮೇಲೆ ಜೀರಿಗೆ ಹಾಕೋಣ. ಇದೆಲ್ಲ ಎರಡು ಒಂದು ಸ್ವಲ್ಪ ಕಂದು ಬಣ್ಣ ಬರಬೇಕು, ಸಿಗಬಾರ್ದು ಯಾವುದೇ ಕಾರಣಕ್ಕೂ. ಯಾವುದೇ ಪದಾರ್ಥ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ನಿಧಾನ ಆದರೂ ಇದನ್ನು ಚೆನ್ನಾಗಿ ಹದವಾಗಿ ಹುರ್ಕೊಬೇಕು. ಆವಾಗ ಸಾಂಬಾರು ಪೌಡರು ತುಂಬ ದಿನ ಬರುತ್ತೆ, ಆಮೇಲೆ ಒಳ್ಳೆ ಗಮ್ ಅಂತ ವಾಸನೆಯಿಂದ ಇರುತ್ತೆ. ಸೊ ಈಗ 1 ನಿಮಿಷ ಆಗಿದೆ, ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಸೊ ಈಗ ಎರಡನ್ನೂ ಸೇರಿಸಿ ಚೆನ್ನಾಗಿ ಒಂದು ಒಳ್ಳೆ ಘಮ ಬರುತ್ತೆ, ಅಲ್ಲಿ ತನಕ ಹುರ್ಕೊಬೇಕು. ಸೊ ಇದು ಎರಡು ಬಣ್ಣ ಚೇಂಜ್ ಆಗುತ್ತೆ, ಸ್ವಲ್ಪ ಬಿಸ್ಕೆಟ್ ಕಲರ್, ಬ್ರೌನಿಷ್ ಕಲರ್ ಬರುತ್ತಲ್ಲ, ಆಗ ಇದನ್ನು ತೆಗಿಬೇಕು. ಸೊ ನೋಡಿ ಈಗ ಕಲರ್ ಚೇಂಜ್ ಆಗಿದೆಯಲ್ಲ, ಒಂದು 5 ನಿಮಿಷ ಆಗಿದೆ. ಸೊ ಈಗ ಇದನ್ನು ಬೇರೆ ಪಾತ್ರೆಗೆ ತೆಗೆದಿಟ್ಕೊತೀನಿ. ಸೊ ಈಗ 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಉದ್ದಿನಬೇಳೆ, ಕಡಲೆಬೇಳೆ ಎರಡನ್ನೂ ಹಾಕ್ಕೊತಾ ಇದ್ದೀನಿ. ಸೊ ಕಡಲೆಬೇಳೆ, ಉದ್ದಿನಬೇಳೆ, ಸೊ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ. ಆಮೇಲೆ ಇದಕ್ಕೆ ಮೆಣಸು, ಆಮೇಲೆ ಮೆಂತ್ಯ ಸೇರಿಸೋಣ. ಸೊ ಈಗ ಮೆಣಸು ಹುರಿಸ್ತಾ ಇದ್ದೀನಿ, ಆಮೇಲೆ ಮೆಂತ್ಯ, ಚಕ್ಕೆ, ಆಮೇಲೆ ಲವಂಗನೂ ಇದರ ಜೊತೆಯಲ್ಲೇ ಸೇರಿಸ್ತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಕೆಂಪಗಾಗೋ ತನಕ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಕೆಂಪಗಾಗಬೇಕು. ಸೊ ಅಲ್ಲಿ ತನಕ ಇದನ್ನು ಕಮ್ಮಿ ಉರಿಯಲ್ಲಿ ಹುರ್ಕೊಳ್ಳೋಣ. ಸೊ ನೋಡಿ ಚೆನ್ನಾಗಿ ಕೆಂಪಿಗೆ ಇವಾಗ ಎಲ್ಲ ಕಾಳು ಎಲ್ಲ ಸರಿಗೆ ಹದವಾಗಿ ಇದಾಗಿದೆ. ಸೊ ಇದು ತೆಗಿಯೋಣ.
ಸೊ ಈಗ ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಸೊ ಇದು ಸ್ವಲ್ಪ ಚೆನ್ನಾಗಿ ಡ್ರೈ ಆಗೋ ತನಕ ಇದನ್ನು ಹುರ್ಕೊಳ್ಳೋಣ. ಸೊ ಗರಿ ಗರಿ ಹೆಂಗಾಗಬೇಕು. ಸೊ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ. ಸೊ ನೋಡಿದ್ರಲ್ಲ, ಕೇಳಿಸುತ್ತಲ್ಲ, ಸೊ ಗರಿ ಗರಿ ಆಗಿದೆ. ಸೊ ಸಾಕಿದು ತೆಗಿಯೋಣ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಮಿಕ್ಸ್ಚರ್ಗೆ ನಾವು 1-2 ಟೀ ಸ್ಪೂನ್ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ತಣ್ಣಗಾಗಕ್ಕೆ ಬಿಡೋಣ. ಆಮೇಲೆ ಇದನ್ನು ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊಳ್ಳೋಣ. ಸ್ವಲ್ಪ ನಾನು ಇದಕ್ಕೆ ಇಂಗು ಪೌಡರ್ ಹಾಕ್ತಾಯಿದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡೋಣ. ಸೊ ಇಂಗು ವಾಸನೆ ಇಷ್ಟ ಇಲ್ಲದೆ ಇರೋರು ಇದನ್ನು ಸ್ಕಿಪ್ ಮಾಡ್ಬೋದು. ಸೊ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ತಣ್ಣಗಾಗಿದೆ. ಸೊ ನೋಡಿ ಗರಿ ಗರಿಯಾಗಿದೆ. ಸೊ ಈಗ ಇದನ್ನು ಸ್ವಲ್ಪನೇ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ಳೋಣ. ಸೊ ಒಂದೇ ಸರಿ ಫುಲ್ ತುಂಬ ಹಾಕಬಾರ್ದು, ಮಿಕ್ಸಿ ತುಂಬ ಬಿಸಿಯಾಗಿ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಹಾಕ್ಕೊಂಡು ಇದನ್ನು ಫಸ್ಟು ರಫಾಗೆ ಪುಡಿ ಮಾಡ್ಕೊಬೇಕು. ಆಮೇಲೆ ಇನ್ನೊಂದು ಸರಿ ಸ್ವಲ್ಪ ಕೂಲ್ ಆದಮೇಲೆ ಮಿಕ್ಸಿ ಇನ್ನೊಂದು ಸರಿ ಇನ್ನು ಸ್ವಲ್ಪ ನುಣ್ಣಗೆ ಸೊ ಚೆನ್ನಾಗಿ ಪೌಡರ್ ಆಗೋ ತನಕ ಇದನ್ನು ಪುಡಿ ಮಾಡ್ಕೊಳ್ಬೇಕು. ಸೊ ನೋಡಿ ಈ ಥರ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ. ಸೊ ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಹೀಗೆ ಆಚೆ ಕಡೆ ಆರಕ್ಕೆ ಬಿಡಬೇಕು. ಸೊ ತಕ್ಷಣ ಡಬ್ಬಕ್ಕೆ ಹಾಕಿ ಮುಚ್ಚಿಡಬಾರ್ದು. ಸೊ ಇದು ಕಂಪ್ಲೀಟ್ ಕೂಲ್ ಆದಮೇಲೆ ಡಬ್ಬಕ್ಕೆ ಹಾಕಿ ಎತ್ತಿಟ್ಕೊಬೋದು. ಸೊ ನಾನು ಹೋದ ಸರಿ ಒಂದು 6-7 ತಿಂಗಳಿಗೆ ಮುಂಚೆ ಮಾಡಿಟ್ಟಿದ್ದೆ. ಸೊ ಈಗ ಆಲ್ಮೋಸ್ಟ್ ಅದು ಖಾಲಿಯಾಗಿದೆ. ಸೊ ನೋಡಿ ಒಂದಿಷ್ಟಿದೆ. ಸೊ ನೀವು ಈ ಥರ ಮಾಡಿಟ್ಕೊಬೋದು, ಫ್ರೆಶ್ ಆಗಿರುತ್ತೆ. ಸೊ ಜಾಸ್ತಿ ಮಾಡಿದ್ರೆ ಅದರದ್ದು ವಾಸನೆ ಎಲ್ಲ ಹೊರ್ಟೋಗುತ್ತೆ, ಫ್ಲೇವರ್ ಎಲ್ಲ. ಸೊ ನಾನು ಯೂಶಲಿ ಒಂದು 6 ತಿಂಗಳಿಗೆ ಆಗಷ್ಟು ಮಾಡಿಟ್ಕೊತೀನಿ. ಸೊ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ನೀವು ಟ್ರೈ ಮಾಡಿ. ಸೊ ಇದು ಸೂಪರಾಗಿರುತ್ತೆ ಸಾಂಬಾರಿಗೆ ಅಥವಾ ತಿಳಿ ಸಾರು ಕೂಡ ಮಾಡ್ಕೊಬೋದು. ಸೊ ಮುಂದಿನ ವಿಡಿಯೋಲಿ ಸಿಗೋ ತನಕ ಟೇಕ್ ಕೇರ್, ಬಾಯ್.